ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಚನ. ಯೆಹೋವನು ನಿನ್ನನ್ನು ನಡೆಸುತ್ತಾನೆ, ಆತನು ತಾನೇ ನಿನ್ನೊಂದಿಗಿರುವನು, ಆತ ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ಆದುದರಿಂದ ಚಿಂತಿಸಬೇಡ, ಭಯಪಡಬೇಡ ಎಂದು ಹೇಳಿದನು. ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಲಿ ಎಷ್ಟು ಜನರು ಈ ವಿಡಿಯೋ ನೋಡ್ತಾ ಇದ್ರು ಪ್ರಿಯರೇ. ದೇವರ ಅದ್ಭುತ ರೀತಿಯಾಗಿ ನಿಮ್ಮ ಜೊತೆಲಿ ದೇವರು ವಾಗ್ದಾನ ಮಾಡ್ತಾ ಇದ್ರು ಪ್ರಿಯರೇ. ಯೆಹೋವನು ನಿನ್ನನ್ನು ನಡೆಸುತ್ತಾನೆ. ದೇವರು ನಿಮ್ಮನ್ನು ನಡೆಸುವಂತ ದೇವರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ಆಲೋಚನೆ ಮಾಡುವಂತ ಕೆಲಸಗಳಲ್ಲಿ ನಾವೇನು ಆಗಲ್ಲಂತ ಸ್ಥಿತಿಯಲ್ಲಿ ಇದೇವ ಪ್ರಿಯರೇ. ಆದ್ರೆ ದೇವರು ನಿಮ್ಮನ್ನು ನಡೆಸುವಂತ ದೇವರು. ಆತನು ತಾನೇ ನಮ್ಮೊಂದಿಗಿರುವನು. ದೇವರು ಆತನು ತಾನೇ ನಮ್ಮೊಂದಿಗಿದ್ದು ಆತನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಸುವಂತ ದೇವರು ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ದೆ ಪ್ರಿಯರೇ. ಆತನು ನಿನ್ನ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ ಅನೇಕ ನಮ್ಗೆ ಸಹಾಯ ಮಾಡ್ತೀನಿ ಅಂತೇಳಿ, ಅನೇಕ ನಮ್ಗೆ ಕೈ ಹಿಡಿತಾರೆ ಅಂತೇಳಿ ಕೈ ಬಿಡ್ತಾರೆ ಪ್ರಿಯರೇ. ಆದ್ರೆ ದೇವರು ಆತನು ನನ್ನನ್ನು ಕೈ ಬಿಡುವಂತ ದೇವರಿಲ್ಲ. ಆತ ನಮ್ಗೆಲ್ಲಾ ವಿಷಯದಲ್ಲಿ ಕಷ್ಟಗಳು ಸಮಸ್ಯೆಗಳು ಬಂದಾಗ ಆತ ನಮ್ಮ ಕೈ ಹಿಡಿದು ನಡೆಸುವಂತ ದೇವರು. ಆತ ನಮ್ಮನ್ನು ಕೈ ಹಿಡಿತಾ ಇದ್ದ ಪ್ರಿಯರೇ. ಮುಂಜಾನೆ ಸಮಯ ಎಷ್ಟು ಜನರು ನೀವು ಭಯ ಪಡ್ತಿದ್ರೆ ಪ್ರಿಯರೇ. ಎಲ್ಲರೂ ನಮ್ಮ ಜೀವಿತದಲ್ಲಿ ಎಲ್ಲ ಕೈ ಬಿಟ್ಟು ಹೋಗಿದಾರಂತೆ. ನೀವು ಆತ್ಮ ರೀತಿಯಾಗಿ ದುಃಖದಲ್ಲಿ, ನೀವು ಚಿಂತನೆಯಲ್ಲಿ, ಗೋಳಾಟದಲ್ಲಿ ನೀವು ಜೀವಿಸ್ತಾ ಇರ್ತೀರಿ ಪ್ರಿಯರೇ. ಆದ್ರೆ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ದೇವರು ನಮ್ಮ ನಡೆಸುವಂತ ದೇವರು, ಆತ ನಮ್ಮ ಜೊತೆಲಿರುವಂತ ದೇವರು, ಆತ ನಮ್ಮ ಕೈ ಹಿಡಿದು ನಡೆಸುವಂತ ದೇವರು ಆತನ ಎಂಬುದಾಗಿ ಈ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡಾಗ ದೇವರು ಅದ್ಭುತ ರೀತಿಯಾಗಿ ದೇವರು ಈ ವಾಗ್ದಾನ ನೆರವೇರಿಸುವಂತ ದೇವರು ಆತನಾಗಿದ್ದು ಪ್ರಿಯರೇ. ಆದುದರಿಂದ ಚಿಂತಿಸಬೇಡ, ಭಯ ಪಡಬೇಡ ಪ್ರಿಯರೇ. ಯಾವ ವಿಷಯ ನಾವು ಚಿಂತಿಸ್ತಾ ಇರ್ತೀವೋ, ಯಾವ ವಿಷಯದಲ್ಲಿ ಭಯ ಪಡ್ತಾ ಇರ್ತೀವೋ ಪ್ರಿಯರೇ, ದೇವರು ನಮಗೆ ಚಿಂತಿಸಬೇಡ, ಭಯ ಪಡಬೇಡ ಅಂತ ಹೇಳಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಈ ಮುಂಜಾನೆ ಸಮಯ ಯಾವುದೇ ವಿಷಯದಲ್ಲಿ ದೇವರು ನಮ್ಮ ಜೊತೆಲಿ ಇದ್ದಾರೆ. ಆತನ ನಮ್ಮ ನಡೆಸಿ ನಮ್ಮನ್ನ ಕೈ ಹಿಡಿದು ಆತನ ಎಲ್ಲ ಚಿಂತೆಗಳೆಲ್ಲ ತೆಗೆದು, ಭಯನ ತೆಗೆದು ನಮ್ಗೆ ಧೈರ್ಯ ಪಡಿಸುವಂತ ದೇವರು ಆತನ ಎಂಬುದಾಗಿ ನೀವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಿಯರೇ, ಈ ಮುಂಜಾನೆ ಸಮಯ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸುವಂತ ದೇವರು ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪಾತನ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ಪ್ರಾರ್ಥನೆಗೆ ಈ ವಾಗ್ದಾನ ಕೇಳ್ತಾರೆ ತಂದೆ. ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ಆತ್ಮ ರೀತಿಯಾಗಿ ನೆರವೇರಿಸಿ ಪ್ರಭಾ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ಕಳಿಸುವಂತ ಪ್ರತಿಯೊಂದು ಕುಟುಂಬದಲ್ಲಿ ತಂದೆ, ಅವ್ರು ಯಾವ ವಿಷಯದಲ್ಲಿ ತಂದೆ ಕೈ ಎಲ್ಲರಿಗೆ ಸಹಾಯಕ್ಕಾಗಿ ಕೈ ಭಯ ಪಡ್ತಾರೆ ತಂದೆ. ಅವ್ರ ಎಲ್ಲಾ ವಿಷಯದಲ್ಲಿ ನೀವು ಚಿಂತಿಸಬೇಡ್ರಿ, ಭಯ ಪಡಬೇಡ್ರಿ, ನಾನು ನಿಮ್ ಜೊತೆಲಿ ನಾನು ನಿಮ್ಗೆ ನಡೆಸ್ತೀನಿ ಎಂಬುದಾಗಿ ತಂದೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿ ಪ್ರಭಾ. ಒಂದೊಂದು ಜೀವಿತದಲ್ಲಿ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಿ ಪ್ರಭಾ. ಮುಂಜಾನೆ ಸಮಯದಲ್ಲಿ ಮತ್ತೆ ಎಷ್ಟು ಜನರು ಆತ್ಮ ರೀತಿಯಾಗಿ ತಂದೆ ನಿಮ್ಮ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಈ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ